ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಬಂದುಬಿಟ್ಟು ಚಿಪ್ಸ್ ಮಾಡ್ತಾಯಿದ್ದೆ. ಪೊಟ್ಯಾಟೊ ಚಿಪ್ಸು ಸ್ವಲ್ಪ ಡಿಫ್ರೆಂಟಾಗಿ ಆಲೂ ಫ್ಲವರ್ ಥರ ಮಾಡಿದ್ದೆ ಸ್ಲೈಸಸ್ನ. ನೋಡಿದ್ರಲ್ಲ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿ ಕೊಟ್ಟರೆ. ಮತ್ತು ಅಂಗಡಿಯಿಂದ ಎಲ್ಲ ತರೋ ಬದಲು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಡ್ಬೋದು. ಕ್ರಿಸ್ಪಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ಹೇಳೋ ಥರ ನೀವು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಯಾವುದೇ ಥರ ಖರ್ಚಾಗೋದಿಲ್ಲ. ಈಗ ನಾನು ಆಲೂಗಡ್ಡೆನ ಸ್ಲೈಸಸ್ ಆಗಿ ತುರ್ಕೊಂಡು ಅದಕ್ಕೆ ಸ್ವಲ್ಪ ಮುಳುಗೋ ಥರ ನೀರು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಬೇಯೋದು ಬೇಡ, ಒಂದು ಕುದಿ ಬಂದರೆ ಸಾಕು. ನೀವು ಯಾವಾಗೂ ಚಿಪ್ಸ್ಗೆ ಯಾವ ಥರ ತುರ್ಕೊಳ್ತೀರಾ ಅದೇ ಥರ ಮಾಡ್ಕೊಳ್ಳಿ. ಈಗ ಕುದಿ ಬರ್ತಾಯಿದೆ, ಆಫ್ ಮಾಡ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅಥವಾ ಒಂದು ದುಪ್ಪಟ್ಟ ತೊಗೊಂಡು ಅದ್ರ ಮೇಲೆ ಹಾಕಿ ತೇವ ಎಲ್ಲ ಡ್ರೈ ಆಗೋ ತನಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಒಂದು 10 ನಿಮಿಷ ಸಾಕು, ತೇವಾಂಶ ಹೋದರೆ ಸಾಕಾಗುತ್ತೆ. ಅದಾದಮೇಲೆ ನೀವು ಎಣ್ಣೆಯಲ್ಲಿ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಇದಕ್ಕೇನು ಖರ್ಚಾಗೋದಿಲ್ಲ. ಆಲೂಗಡ್ಡೆ, ಉಪ್ಪು ಮತ್ತು ಖಾರ ಇದ್ದರೂ ಸಾಕು. ಅದು ಇಲ್ಲಾಂದ್ರೂ ಬರೀ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸಣ್ಣ ಉರಿಲಿ ಬಿಸಿಗಿಟ್ರೆ ಅದು ಬಿಸಿ ಆಗ್ತಿರುತ್ತೆ. ನೀವು ಫ್ಲವರ್ಸ್ ಥರನೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಿಮಗೆ ಆಪ್ಷನಲ್ಲು ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು. ಸ್ಲೈಸಸ್ ಬಿಟ್ಕೊಂಡ್ರೆ ಚಿಪ್ಸ್ ನಾರ್ಮಲ್ ಚಿಪ್ಸ್ ಥರ ಬರುತ್ತೆ. ಈಗ ನಾನು ನೋಡಿದ್ರಲ್ಲ, ಒಂದು ತಗೊಂಡು ರೋಲ್ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿರೋದನ್ನು ಎಲ್ಲನೂ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲವರ್ ಮಾಡೋದು ತುಂಬ ಈಸಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಅವ್ರಿಗೆ ನೋಡಲಿಕ್ಕೆ ಮತ್ತು ತಿನ್ನಲಿಕ್ಕೆ. ಮತ್ತು ಕ್ರಿಸ್ಪಿ ವಿಷಯದಲ್ಲಿ ಮಾತ್ರ ಏನೂ ಕಾಂಪ್ರಮೈಸ್ ಇಲ್ಲ. ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಯಾವುದೇ ಥರ ಖರ್ಚಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಒಂದು 10 ನಿಮಿಷದ ಬೇಕಾಗುತ್ತೆ. ಆ 10 ನಿಮಿಷದಲ್ಲಿ ನೀವು ಒಳ್ಳೆ ಮಕ್ಕಳಿಗೆ ಹೆಲ್ತಿಯಾಗಿರೋ ಚಿಪ್ಸ್ನ ರೆಡಿ ಮಾಡಿ ಮನೆಯಲ್ಲೇ ಕೊಡ್ಬೋದು. ನೋಡ್ಬೋದು ನೀವು ಫ್ಲವರ್ಸ್ ಯಾವ ಥರ ಬರ್ತಾಯಿದೆ ಅಂತ. ನಾನು ಸಿಪ್ಪೆ ಏನು ತೆಗೆದಿಲ್ಲ. ನಾನು ಸಿಪ್ಪೆ ಸಮೇತನೇ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ, ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಈಗ ಫ್ಲವರ್ಸ್ ಥರ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಒಂದು ಸ್ಲೈಸ್ನ ಬಿಟ್ಕೊಳ್ತಾ ಇದ್ದೀನಿ, ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ. ಅದು ಎಣ್ಣೆ ಮೇಲಕ್ಕೆ ಬಂದರೆ ಆಲೂಗಡ್ಡೆ ಚಿಪ್ಸು ಇದು ಎಣ್ಣೆ ಕಾದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಚಿಪ್ಸು, ಅದನ್ನೆಲ್ಲ ಒಂದೊಂದಾಗಿ ಫ್ಲವರ್ ಥರ ಇರೋದನ್ನ ಬಿಟ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಬೆಂದಮೇಲೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ತುಂಬ ಜಾಸ್ತಿ ಬ್ರೌನ್ ಕಲರ್ ಬೇಡ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿರೋವಾಗ ನಾವು ತಗೊಂಡ್ಬಿಡೋಣ. ಇಷ್ಟಾದರೆ ಸಾಕಾಗುತ್ತೆ, ಬೆಂದಿರುತ್ತೆ. ಈಗ ರೆಡಿ ಮಾಡ್ಕೊಂಡ್ರು ಒಂದೊಂದನ್ನೇ ಬಿಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸಾಗಿ ಕೂಡ ಕಳಿಸ್ಬೋದು, ಸ್ಕೂಲ್ಗೂ ಕಳಿಸ್ಬೋದು. ಮಕ್ಕಳಿಗೆ ಸ್ಕೂಲಿಂದ ಬರ್ತಾರಲ್ಲ ಮಕ್ಕಳು, ಅವ್ರಿಗೆ ಕೂಡ ಮಾಡಿ ಕೊಡ್ಬೋದು ಸಂಜೆ ಟೈಮಲ್ಲಿ. ಇಲ್ಲ ಟೀ ಟೈಮು ಆ ಟೈಮಿಗೂ ಕೂಡ ನೀವು ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಮೇಲೆ ಪೆರಿ ಪೆರಿ ಪೌಡರು ಅಥವಾ ಚಾಟ್ ಮಸಾಲೆ, ಗರಂ ಮಸಾಲೆ, ಇಲ್ಲ ಅಂದರೆ ಸ್ವಲ್ಪ ಇದಿರುತ್ತಲ್ಲ ಅಚ್ಕಾರದ ಪುಡಿ, ಅದನ್ನು ಕೂಡ ಹಾಕ್ಕೊಳ್ಬೋದು. ಆವಾಗ ನಿಮಗೆ ತಿನ್ನಲಿಕ್ಕೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗೆಲ್ಲ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ವ, ಹಂಗಾಗಿ ನಾನು ಇನ್ಮೇಲೆ ಖಂಡಿತವಾಗಿ ನಿಮಗೆ ಮಕ್ಕಳಿಗೆ ಯೂಸ್ ಆಗೋವಂಥ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಮತ್ತಷ್ಟು ವೀಡಿಯೋಸು ಇದೇ ಥರ ಸ್ನ್ಯಾಕ್ಸ್ ರೆಸಿಪೀಸು ಮತ್ತು ಹೆಲ್ತ್ಗೆ ಒಳ್ಳೆಯದಾಗೋ ಥರ ರೆಸಿಪೀಸ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೇನೆ. ಈಗ ನನ್ನ ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ. ನೋಡಿದ್ರಲ್ಲ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ನಾನು ಪೆರಿ ಪೆರಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು ಇದು ಪೂರ್ತಿಯಾಗಿ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೂ ಪರವಾಗಿಲ್ಲ. ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿ ಆಗಲಿ ಟೇಸ್ಟ್ ಆಗಲಿ ಎಲ್ಲ ಚೆನ್ನಾಗಿದೆ.
ನೀವೊಂದು ಬಾರಿ ಮಾಡಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡ್ತಾ ಇರೋರು ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.